ಆದರ್ಶ ರಾಜಕಾರಣಿಯಾಗಿದ್ದರು, ಶಿಸ್ತಿನ ಸಿಪಾಯಿಯಾಗಿದ್ದರು. ಕಠಿಣವಾದಂಥ ಮಾತುಗಳು, ನೇರ ನಡೆನುಡಿಗೆ ಹೆಸರಾಗಿದ್ದಂಥವರು. ಅಷ್ಟೇ ಸರಳತೆಯಿಂದ ಜೀವನವನ್ನು ಮಾಡಿದವರು. ನನಗೂ ಅವ್ರಿಗೂ 1978ರಲ್ಲಿ ಕೆಂಪೇಗೌಡರು ಜೊತೆ ನಾವೆಲ್ಲರೂ ಕೂಡ ಇದ್ದಿ ಮೈಸೂರಿನಲ್ಲಿ. ಅವರು ರೆಡ್ಡಿ ಕಾಂಗ್ರೆಸ್ಸಲ್ಲಿ KH ಪಾಟೀಲ್ ಅಧ್ಯಕ್ಷರಾಗಿದ್ದರು. ಅವ್ರ ಜೊತೆ SM ಕೃಷ್ಣ ಅವರು, ನಂಜೇಗೌಡರು, ನಾಗರತ್ನವರು, ನಮ್ಮಲ್ಲಿ S ಪುಟ್ಟಸ್ವಾಮಿ ಅವರು, ಈ ರೀತಿ ಉತ್ತರ ಕರ್ನಾಟಕಕ್ಕಿಂತ ಜಾಸ್ತಿ ನಂಬದಾಗದ ನಾಯಕರುಗಳೇ ಜಾಸ್ತಿ ಇದ್ರು ಇವ್ರ ಜೊತೆ. ಅವ್ರು ಬಂತು ಅಂತ ಹೇಳಿದ್ರೆ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಅವತ್ತು ಹಸು ಕರುವಿನ ಗುರುತು ಇದ್ದದ್ದು. ಅವ್ರು ಗೆದ್ರು, ಅವತ್ತು ಇಬ್ಬರು ಗೆದ್ರು. ರೆಡ್ಡಿ ಕಾಂಗ್ರೆಸ್ ಅಲ್ಲಿ ಇಬ್ಬರೇ ಗೆದ್ದಿದ್ದು. ಇಂದಿರಾ ಕಾಂಗ್ರೆಸ್ ಹಸ್ತ ಈ ಕಡೆ, ಹಸು ಕರು ಒಂದ್ ಕಡೆ. ಬ್ರಹ್ಮಾನಂದ ರೆಡ್ಡಿ ಅವರು ಕೇಂದ್ರದ ಅಧ್ಯಕ್ಷ ಆಗಿದ್ರು. ಆ ಸಂದರ್ಭದಲ್ಲಿ ಅವರು ಹೆಚ್ಚು ಪ್ರಚಲಿತರಾಗಿ ರಾಜ್ಯವನ್ನ, ಆ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಬೇಕು ಅಂತೇಳಿ ಹೋರಾಟವನ್ನು ಮಾಡಿದವರು. ಸ್ವಾತಂತ್ರ್ಯಕ್ಕೂ ಹೋರಾಟವನ್ನು ಮಾಡಿದ್ದಾರೆ. ಈ ರೆಡ್ಡಿ ಕಾಂಗ್ರೆಸ್ ಪಕ್ಷವನ್ನ ಉಳಿಸ್ಬೇಕು ಅಂತೇಳಿ ಹೋರಾಟವನ್ನು ಕೂಡ ಅವತ್ತಿನ ಸಂದರ್ಭದಲ್ಲಿ ಅವತ್ತು ಮಾಡಿದ್ರು. ಆದರೆ ಕಾಂಗ್ರೆಸ್ಸು, ಇಂದಿರಾ ಕಾಂಗ್ರೆಸ್ ಹಸ್ತದ ಗುರುತು ಬಂತು, ಸೋತರು. ಗೆದ್ರು ಇಂದಿರಾ ಕಾಂಗ್ರೆಸ್, ಎಲ್ಲ ಸೋತರು. ಇವರು ಆ ಸಂದರ್ಭದಲ್ಲೂ ಕೂಡ ಗೆದ್ರು. ನಮ್ಮ ಭೀಮಣ್ಣ ಖಂಡ್ರೆ ಅವರು, ಈಶ್ವರ್ ಖಂಡ್ರೆ ಅವರ ತಂದೆ, ಅವರು ಯಾವತ್ತೂ ಕೂಡ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟವರು. ಧಾರ್ಮಿಕ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಯನ್ನು ಮಾಡಿದವರು. ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿದ್ದಂಥವರು 102 ವರ್ಷಗಳ ಕಾಲ ಆರೋಗ್ಯವಂತರಾಗಿ ಜನಸೇವೆಯನ್ನು ಮಾಡಿರ್ತಕ್ಕಂಥದ್ದಕ್ಕೆ ಅವ್ರ ಕಠಿಣವಾದಂಥ ಪರಿಶ್ರಮ, ಅವರ ದುಡಿಮೆಯೇ ಅವರ ಕಾಯಕ ಜೀವಿ ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅವರ ನಿಧನ, ಅವರ ಬದುಕು ಬರಹ ಇಂದಿನ ಯುವ ಪೀಳಿಗೆಗೆ, ರಾಜಕಾರಣಿಗಳಿಗೆ ಮಾರ್ಗದರ್ಶನ ಆಗಲಿ. ಅವರ ಆತ್ಮಕ್ಕೆ ಚಿರ ಶಾಂತಿಯನ್ನ ಕೋರ್ತಾ, ಅದೇ ರೀತಿ ನಮ್ಮ ಲಕ್ಕಪ್ಪನವ್ರಿಗೂ ಕೂಡ ಅವರ ಆತ್ಮಕ್ಕೂ ಚಿರ ಶಾಂತಿಯನ್ನು ಕೋರ್ತಾ, ಪ್ರೊಫೆಸರ್ ಮಾಧವ ಗಾಡ್ಗೀಳ್ ಅವರ ಆತ್ಮಕ್ಕೂ ಕೂಡ ಚಿರ ಶಾಂತಿಯನ್ನ ನಾನು ಕೋರ್ತೇನೆ. ಅವರ ಕುಟುಂಬ ವರ್ಗದವ್ರಿಗೂ ಕೂಡ ದುಃಖ ಭರಿಸುವ ಶಕ್ತಿಯನ್ನು ಕೂಡ ನೀಡಲಿ ಅಂತೇಳಿ ನಾನು ಹಾರೈಸ್ತಾ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಶ್ಯಾಮ್ ಪ್ರಕಾಶ್ ಪಾಟೀಲ್, ಲಕ್ಷ್ಮೀ ಜಯಂದ್ರ. ಮಾನ್ಯ ಅಧ್ಯಕ್ಷರೇ,